ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು ಎಚ್.ಎಸ್. ಪ್ಲೇಸ್ಮೆಂಟ್ ಆಫೀಸರ್, ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ 2020 and 21. ಕಾಲೇಜ್ ಮಹಾರಾಣೀಸ್ ವುಮೆನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಪಡೋರಳ್ಳಿ, ಮೈಸೂರು. ಇನ್ ಅಸೋಸಿಯೇಷನ್ ವಿತ್ IQAC ಮತ್ತು ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ ಈ ದಿನ ಓರಿಯೆಂಟೇಷನ್ ಪ್ರೋಗ್ರಾಮ್ ಆನ್ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್, ಅಂದರೆ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ಗೆ SBIನಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಅದರ ಬಗ್ಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದ ಡಾಕ್ಟರ್ G.H. ಮಾಧವಸ್ವಾಮಿ ಸರ್ ಮತ್ತು IQAC ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ ಮಂಜು ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರು ಅಂತಿಮ BCom ಮತ್ತು BBAನಲ್ಲಿ ಓದ್ತಾ ಇದ್ದೀರಿ, ಅವ್ರಿಗೆ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಒಂದು ಸುವರ್ಣ ಅವಕಾಶ ಬಂದಿದೆ ಜಾಬನ್ನು ಪಡೆದುಕೊಳ್ಳಿಕ್ಕೆ. ಏನದು ಅಂತಂದರೆ, SBI ಭಾರತ ದೇಶದ ನಂಬರ್ 1 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಇಡೀ ಇಂಡಿಯಾದಲ್ಲೇ ಟಾಪ್ 1 ಬ್ಯಾಂಕ್ ಯಾವುದು ಅಂತಂದರೆ SBI. ಇದರ ಬ್ರಾಂಚಸ್ ಅಕ್ರಾಸ್ ಇಂಡಿಯಾ ಇದೆ. ಇದಕ್ಕೆ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್, ಒಂದು ಜೂನಿಯರ್ ಆಫೀಸರ್ಸ್ನ ಇದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಈ ರಿಕ್ರೂಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ವೇರ್ ಇಸ್ ದ ಆಪರ್ಚುನಿಟಿ ನೌ? ಎಲ್ಲಿ ಅವಕಾಶ ಇದೆ? ಅವಕಾಶ ಎಲ್ಲಿದೆ ಅಂತಂದರೆ SBIನಲ್ಲಿದೆ. ಯಾರು ರೆಕ್ರೂಟ್ ಮಾಡ್ಕೊಳ್ತಿರುವಂಥವ್ರು? ಸೆಂಟ್ರಲ್ ರಿಕ್ರೂಟ್ಮೆಂಟ್ ಆ್ಯಂಡ್ ಪ್ರಮೋಷನ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಟ್ ಆಫೀಸ್ ಮುಂಬೈ, ಹೆಡ್ ಆಫೀಸ್ ಮುಂಬೈನಲ್ಲಿದೆ SBIದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಈ ಕಾರ್ಪೊರೇಟ್ ಆಫೀಸಿಂದ ಈ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ ಜೂನಿಯರ್ ಅಸೋಸಿಯೇಟ್ಸನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ಸೊ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಬಹುದು. ಇಲ್ಲಿ ಲಿಂಕ್ ಇದೆ. ನೀವು ಬ್ಯಾಂಕದು ವೆಬ್ಸೈಟ್ ಅಡ್ರೆಸ್ಸು bank.sbi/careers ಅಲ್ಲಿ ಹೋದರೆ ನೀವು ಕರೆಂಟ್ ಓಪನಿಂಗ್ಸ್ ಏನಿದೆ ಅಂತ ನಮಗಲ್ಲಿ ಗೊತ್ತಾಗುತ್ತೆ, ಕರೆಂಟ್ ಸ್ಟೇಟಸ್ಸು. ನೀವು ಆಗಾಗ್ಗೆ ಚೆಕ್ ಮಾಡ್ತಾ ಇರಬಹುದು SBIನಲ್ಲಿ ಏನೆಲ್ಲ ಕಾಲ್ ಮಾಡ್ತಾರೆ ಅಂತೇಳ್ಬಿಟ್ಟು. ಬರೀ ಜೂನಿಯರ್ ಅಸೋಸಿಯೇಟ್ಸ್ ಅಷ್ಟೇ ಅಲ್ಲ, ಪ್ರೊಫೆಷನಲ್ ಆಫೀಸರ್ಸ್ ಕೂಡ ಇವರು ಹಾಗೆ ಕಾಲ್ ಮಾಡ್ತಿರ್ತಾರೆ, ಮತ್ತು ಸ್ಪೆಷಲ್ ಆಫೀಸರ್ಸ್ ಪೋಸ್ಟ್ಗಳಿಗೆ ಕೂಡ ಕಾಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಈ ಒಂದು ವೆಬ್ಸೈಟನ್ನು ಆಗಾಗ್ಗೆ ಗಮನಿಸ್ತಾ ಇರುವಂಥದ್ದು ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್. ಏನು ಈ ಜೂನಿಯರ್ ಅಸೋಸಿಯೇಟ್ಸ್ಗೆ ಕಾಲ್ ಮಾಡಿದ್ದಾರೆ, ಮೋರ್ ದೆನ್ 5,000 ಪೋಸ್ಟ್ಸ್ ಇದೆ. ಅದಕ್ಕೆ 27/4 ಅಂದರೆ ಏಪ್ರಿಲ್ 27ರಿಂದ ಮೇ 17 ತನಕ ಟೈಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಏನಿದೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದ ಎಲಿಜಿಬಲ್ ಇಂಡಿಯನ್ ಸಿಟಿಸನ್ಸ್ ಫಾರ್ ದ ಅಪಾಯಿಂಟ್ಮೆಂಟ್ ಆ್ಯಸ್ ಎ ಜೂನಿಯರ್ ಅಸೋಸಿಯೇಟ್ಸ್ ಅಥವಾ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ವಿಂಗ್ಗೆ ಇನ್ ಎ ಕ್ಲರಿಕಲ್ ಗ್ರೇಡ್. ಅಂದರೆ ಇದು ನೀವು SBI ಬ್ಯಾಂಕಿಗೆ ಕ್ಲರ್ಕಾಗಿ ಅಪಾಯಿಂಟ್ ಆಗ್ತೀರಿ ಇದಕ್ಕೆ ಸೆಲೆಕ್ಟ್ ಆದಾಗ. ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ವೇಕೆನ್ಸೀಸ್ ಇನ್ 1 ಸ್ಟೇಟ್ ಓನ್ಲಿ. ಇದು ಆಲ್ ಓವರ್ ಇಂಡಿಯಾ ಇರೋದರಿಂದ ಇಡೀ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ ಅಷ್ಟು ಸ್ಟೇಟ್ಗಳಿಗೆ ಓವರಾಲ್ ರಿಕ್ರೂಟ್ಮೆಂಟ್ ನಡೀತದೆ. ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅದೆಲ್ಲ ಸೇರಿಸಿ. ಆದರೆ ಕ್ಯಾಂಡಿಡೇಟ್ಸು 2-3 ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಬೋದಾ ಅಂದರೆ ನೋ, ಓನ್ಲಿ 1 ಸ್ಟೇಟಿಗೆ ಮಾತ್ರ ಆಯ್ಕೆ ಮಾಡ್ಕೋಬೇಕು. ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪಿಯರ್ ಫಾರ್ ದ ಟೆಸ್ಟ್ ಓನ್ಲಿ ಒನ್ಸ್ ಅಂಡರ್ ದಿಸ್ ರಿಕ್ರೂಟ್ಮೆಂಟ್ ಪ್ರಾಜೆಕ್ಟ್. ಎರಡೆರಡು ಕಡೆ ಹಾಕ್ಬಿಟ್ಟು ಅಲ್ಲೂ ಬರಿತೀನಿ ಇಲ್ಲೂ ಬರಿತೀನಿ ಅನ್ನೋದಿಲ್ಲ. ದ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದ ವೇಕೆನ್ಸೀಸ್ ಆಫ್ ಎ ಪರ್ಟಿಕ್ಯುಲರ್ ಸ್ಟೇಟ್ ಶುಡ್ ಬಿ ಪ್ರೊಫಿಷಿಯೆಂಟ್. ಯಾವ್ದಾದ್ರು ಒಂದು ಸ್ಟೇಟಿಗೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತಂದರೆ ನೀವು ಕರ್ನಾಟಕದಲ್ಲಿ ನೀವು ಲೋಕಲ್ ಲ್ಯಾಂಗ್ವೇಜ್ ಏನಿದೆಯಲ್ಲ, ಮಸ್ಟ್ ಬಿ ಏಬಲ್ ಟು ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಲೋಕಲ್ ಲ್ಯಾಂಗ್ವೇಜು ಸಂಪೂರ್ಣ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಅಂತ. ನೀವು ಆಂಧ್ರ ಪ್ರದೇಶಕ್ಕೆ ಅಪ್ಲೈ ಮಾಡಿದ್ರೆ, ತಮಿಳ್ನಾಡಿಗೆ ಅಪ್ಲೈ ಮಾಡಿದ್ರೆ, ಆ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಲ್ಯಾಂಗ್ವೇಜು, ಅಫಿಷಿಯಲ್ ಲ್ಯಾಂಗ್ವೇಜ್ ಏನಿದೆ ಓದೋಕ್ಕೆ, ಬರೆಯೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ ಬರಬೇಕು. ಅದೇ ರೀತಿ ದ ಟೆಸ್ಟ್ ಫಾರ್ ನಾಲೆಡ್ಜ್ ಆಫ್ ದ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ವಿಲ್ ಬಿ ಕಂಡಕ್ಟೆಡ್ ಆ್ಯಸ್ ಎ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರೋಸೆಸ್. ಇದು ಕಡ್ಡಾಯ. ಯಾಕೆಂದರೆ ಯಾರು ಇನ್ಯಾವುದೋ ಸ್ಟೇಟ್ಗೆ ಹಾಕಿ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬರ್ದೇ ಅಲ್ಲಿ ಬ್ಯಾಂಕಲ್ಲಿ ಕಸ್ಟಮರ್ ಸರ್ವಿಸ್ ಜಗಳ ಆಡೋಕ್ಕಿಂತ ಇಟ್ ಈಸ್ ಆಲ್ವೇಸ್ ಬೆಟರ್ ಅಂತ ಹೇಳ್ಬಿಟ್ಟು ಬ್ಯಾಂಕು ರಿಕ್ರೂಟ್ಮೆಂಟ್ ಟೈಮಲ್ಲೇ ಎಚ್ಚರಿಕೆ ತೊಗೊಳ್ತಾ ಇದೆ. ಇಟ್ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ಕ್ವಾಲಿಫೈಯಿಂಗ್ ಆನ್ ದ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್. ಫೈನಲ್ ರಿಕ್ರೂಟ್ಮೆಂಟ್ ಸ್ಟೇಜಲ್ಲಿ ಈ ಒಂದು ಟೆಸ್ಟನ್ನು ಮಾಡ್ತಾರೆ. ಬಟ್ ಬಿಫೋರ್ ಜಾಯ್ನಿಂಗ್ ದ ಬ್ಯಾಂಕ್, ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟು ಬಿಫೋರ್ ಜಾಯ್ನಿಂಗ್ ದ ಬ್ಯಾಂಕ್ ನೀವು ಯಾವ ಸ್ಟೇಟ್ಗೆ ಅಪಾಯಿಂಟ್ ಆಗ್ತಿದ್ದೀರಿ ಆ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಎಕ್ಸಾಮಿನೇಷನ್ನ ತೊಗೊಳ್ಬೇಕು ಅಂತ ಅರ್ಥ. ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಕ್ವಾಲಿಫೈ ದಿಸ್ ಟೆಸ್ಟ್ ವಿಲ್ ನಾಟ್ ಬಿ ಆಫರ್ಡ್ ಅಪಾಯಿಂಟ್ಮೆಂಟ್. ಅಂದರೆ ಇದು ಕಡ್ಡಾಯ. ಆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಆಯಾ ಸ್ಟೇಟ್ದು ಅಂದರೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಲ್ಲ. ಕ್ಯಾಂಡಿಡೇಟ್ಸ್ ಹೂ ಪ್ರೊಡ್ಯೂಸ್ 10th or 12th marks sheet certifying evidence having studied and
specified opted the local language will not be required to ಅಂಡರ್ಗೋ ದ ಲ್ಯಾಂಗ್ವೇಜ್ ಟೆಸ್ಟ್. ಫಾರ್ ಎಕ್ಸಾಂಪಲ್ ಕರ್ನಾಟಕದವರು ಕರ್ನಾಟಕದಲ್ಲೇ ಅಪ್ಲೈ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಕನ್ನಡಿಗರೆಲ್ಲ. ಕನ್ನಡ ಆಲ್ರೆಡಿ ನಾವು 10th ಓದಿರ್ತೀವಿ, PUC ಓದಿರ್ತೀವಿ. ಅಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಇದ್ದರೆ ಆಯಿತು, ಕನ್ನಡ ಓದಿದ್ದಾರೆ, ಕನ್ನಡನ ಇವರು ಒಂದು ಪೇಪರಾಗಿ ತೊಗೊಂಡು ಓದಿದ್ದಾರೆ ಅಂತಿದ್ದರೆ ಅವರು ದೇ ನೀಡ್ ನಾಟ್ ರೈಟ್ ದಿಸ್ ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ನ ಬರೆಯೋ ಅಗತ್ಯ ಇಲ್ಲ. ಅವ್ರು ನೇರವಾಗಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಪಾಸ್ ಆದರೆ ಅಂತ ಅರ್ಥ. There is no provision for the inter circle transfer or interstate transfer for the junior associates to be recruited. ನೀವೆಲ್ಲೋ ಡೆಲ್ಲಿಗೆ ಅಪಾಯಿಂಟ್ ಆಗಿಬಿಟ್ಟು ಅಲ್ಲಿ ಡೆಲ್ಲಿಗೆ ಸೆಲೆಕ್ಟ್ ಆಗಿ ಹೋಗಿರ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಮದರ್ ಸ್ಟೇಟು ನನಗೆ ಕರ್ನಾಟಕ ಕೊಡಿ ಅಂತಂದರೆ ಕೊಡಲ್ಲ ಅಂತ ಅರ್ಥ. ಸೊ ಇಲ್ಲಿ ಡೀಟೇಲ್ಸ್ ಏನಿತ್ತು ಅದು ಕನ್ನಡ ಭಾಷೆಯಲ್ಲಿ ಇಲ್ಲಿ ಡೀಟೇಲ್ಸ್ನ ಅರ್ಥ ಆಗಲಿ ಅಂತ ವಿದ್ಯಾರ್ಥಿಗಳಿಗೆಲ್ಲ ಇಲ್ಲಿ ಕೊಡಲಾಗಿದೆ. ನೋಡ್ಕೊಳ್ಳಿ, ಇಲ್ಲಿ ಅರ್ಜಿ ಆನ್ಲೈನ್ ನೋಂದಣಿ ಮತ್ತು ಶುಲ್ಕ ಪಾವತಿ. ಈಗ ಕೋವಿಡ್ ಇರೋದ್ರಿಂದ ಮತ್ತು ಜನರಲ್ಲಾಗಿ ಕೂಡ ಇವರು ಆನ್ಲೈನಲ್ಲೇ ಪೇಮೆಂಟನ್ನು ತೆಗೆದುಕೊಳ್ಳುವಂಥದ್ದು. ನೀವು ಮನೆಯಲ್ಲೇ ಕೂತ್ಕೊಂಡು ಇದಕ್ಕೆ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡಬಹುದು. ಏನಂತೆ 27/4/2021 17/5/2021 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ಲರಿಕಲ್ ಕೇಡರ್ನಲ್ಲಿ ಜೂನಿಯರ್ ಅಸೋಸಿಯೇಟ್ ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯಲ್ಲಿ ಒಬ್ಬರು ಒಮ್ಮೆ ಮಾತ್ರ ಪರೀಕ್ಷೆಗೆ ಹಾಜರಾಗಬಹುದು. ಯಾವುದೋ ರಾಜ್ಯದಲ್ಲಿ ಅಪ್ಲೈ ಮಾಡ್ತೀವೋ ಆ ಭಾಷೆಯಲ್ಲಿ ಗೊತ್ತಿರಬೇಕು. ಸ್ಥಳೀಯ ಭಾಷೆ ಅನ್ನೋದು ಪರೀಕ್ಷೆ ಮಾಡಲಾಗುತ್ತೆ, ಅದರಲ್ಲಿ ಪಾಸ್ ಆಗೋದು ಕಡ್ಡಾಯ. ಮತ್ತು ಮೇಯ್ನ್ ಎಕ್ಸಾಮಿನೇಷನ್ನು ನೀವು ಮೇಯ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಬಗ್ಗೆ ಮಾಡ್ತಾರೆ. ಅದರಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಲ್ಲ ಅಂತ ಆಗಲೇ ಹೇಳಿದೆ. ಒಂದು ವೇಳೆ ಆಯಾ ಸ್ಟೇಟಲ್ಲೇ ಓದಿ ಲೋಕಲ್ ಲ್ಯಾಂಗ್ವೇಜು ನೀವು 10th ಅಥವಾ 12th ಓದಿದರೆ ಅದನ್ನು ತೋರಿಸಿದ್ರೆ ಸಾಕು, ಈ ಎಕ್ಸಾಮಿನೇಷನ್ನ ನೀವು ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಅಗತ್ಯ ಇಲ್ಲ ಅಂತ ಅರ್ಥ. ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಟೆಂಟೇಟಿವ್ಲಿ ಇನ್ ದ ಮಂತ್ ಆಫ್ June 21. ಜೂನ್ ತಿಂಗಳಲ್ಲಿ ಇದರ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್ ಕೂಡ ಡೇಟು ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ 31st July 2021. Candidates are advised to check regularly the bank's website for the details and updates. ಹಾಗಾಗಿ ವೆಬ್ಸೈಟನ್ನು ನೋಡ್ತಾ ಇರುವಂಥದ್ದು ಬಹಳ ಇಂಪಾರ್ಟೆಂಟ್. ಬರೀ SBI ಅಂತಲ್ಲ, IBPSದು ಕೂಡ ಹಾಗಾಗಿ ಗಮನಿಸಬೇಕು ವಿದ್ಯಾರ್ಥಿಗಳು. ಹಾಗೆಯೇ ಪ್ರೈವೇಟ್ ಬ್ಯಾಂಕ್ಸ್ಗಳಿದ್ದಾವೆ, ರಿಕ್ರೂಟ್ಮೆಂಟ್ ಮಾಡ್ತಾರೆ. ICI ಇರ್ಬೋದು, IDBI ಇರ್ಬೋದು, ಅದೇ ರೀತಿ ತುಂಬ ಬೇರೆ ಬ್ಯಾಂಕ್ಗಳಿದೆ. ಈಗ ಹೊಸ ಬ್ಯಾಂಕ್ಗಳೆಲ್ಲ ಬಂದಿದೆ, ಬಂಧನ್ ಬ್ಯಾಂಕ್ ಅಂತ ಬಂದಿದೆ. ಸೊ ಈ ಥರ ಎಲ್ಲ ಬ್ಯಾಂಕ್ಗಳು ಕೂಡ ರಿಕ್ರೂಟ್ಮೆಂಟ್ ಆಗಾಗ ನಡೆಸ್ತಿರ್ತಾರೆ. ಹಾಗಾಗಿ ರೆಗ್ಯುಲರಾಗಿ ನ್ಯೂಸ್ ಪೇಪರ್ ಓದೋದು, ಆ ನ್ಯೂಸ್ ಪೇಪರ್ಗಳನ್ನು ಓದುವಂಥದ್ದು ಮತ್ತು ವೆಬ್ಸೈಟ್ಗಳನ್ನು ರಿಕ್ರೂಟ್ಮೆಂಟ್ ಸೆಕ್ಷನಲ್ಲಿ ಕಾಲ್ ಮಾಡಿದ್ದಾರೆ ಅಂತ ಆಗಾಗ್ಗೆ ಚೆಕ್ ಮಾಡ್ಕೊಳ್ಳೋಂಥದ್ದು ಬಹಳ ಇಂಪಾರ್ಟೆಂಟು. ಕ್ವಾಲಿಫಿಕೇಷನ್ ಏನಿರಬೇಕು, ಈ ವರ್ಷದ ಅಂದರೆ 2021 ಆಗಸ್ಟ್ ತಿಂಗಳಲ್ಲಿ 16ನೇ ತಾರೀಕು ಆಗಸ್ಟ್ 2021ಕ್ಕೆ ಡಿಗ್ರಿ ಮುಗಿದಿರಬೇಕು. ಅಂದರೆ ಅರ್ಥ, ಈಗ ನೀವು ಫೈನಲ್ ಇಯರ್ನಲ್ಲಿ ಸ್ಟಡಿ ಮಾಡ್ತಾಯಿದ್ರೆ ನೀವು ಡಿಗ್ರಿ ಸರ್ಟಿಫಿಕೇಟು ಆ ಡೇಟ್ ಒಳಗೆ ಕೈಲಿರಬೇಕು ಅಂತ ಅರ್ಥ. ಆ ಡೇಟ್ ಒಳಗೆ ಕೈನಲ್ಲಿ ಇಲ್ಲ ಅಂತಂದರೆ ನೀವು ಪಾಸ್ ಆದ್ರೂ, ಕ್ವಾಲಿಫೈ ಆದರೂ, ಮೇನ್ ಎಕ್ಸಾಮಲ್ಲಿ ಪಾಸ್ ಆದ್ರೂ ನಿಮಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡೋದಿಲ್ಲ ಅಂತ ಅರ್ಥ. ವಿಲ್ ಬಿ ಡಿಸ್ಕ್ವಾಲಿಫೈಡ್ ಅಂತ ಹೇಳ್ಬಿಟ್ಟು ಅಂತ ಅರ್ಥ. ಸೊ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಎನಿ ಡಿಸಿಪ್ಲಿನ್ ಅಂತಂದಾಗ BA, BSc, BCom, BBA, BCA ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಅಂತ ಒಂದು ಅತ್ಯುತ್ತಮವಾದ ಅವಕಾಶ ಇಲ್ಲಿದೆ. ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್, ಇದಕ್ಕೆ ಡಿಗ್ರಿ ಅಥವಾ ತತ್ಸಮಾನವಾದಂತಹ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ಸಾಕು ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನಿಷನ್ ಪ್ರಕಾರ. ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ದ ಇಂಟಿಗ್ರೇಟೆಡ್ ಡ್ಯೂಯಲ್ ಡಿಗ್ರಿ, ಅಂದರೆ ಇಂಟಿಗ್ರೇಟೆಡ್ ಕೆಲವರು ಓದಿರ್ತಾರೆ. ಈಗೇನು ಇಂಟಿಗ್ರೇಟೆಡ್ MCom ಅಂತ ಇರುತ್ತೆ, ಅಂದರೆ ಒಂದು ಸರಿ BCom ಜಾಯ್ನ್ ಆಗಿಬಿಟ್ರೆ 4 years ಕೋರ್ಸ್ ಇರುತ್ತೆ, ಅದು ಜೊತೆಯಲ್ಲಿ MCom ಸರ್ಟಿಫಿಕೇಟ್ ತೊಗೊಂಡೆ ಅವ್ರು ಈಚೆ ಬರ್ತಾರೆ. ಅಂಥವ್ರನ್ನ ಕೂಡ ಅವರು ಪಾಸಾಗಿರಬಹುದು, ಪ್ರೊವೈಡೆಡ್ 16/8/2021 ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಅಂದರೆ ಈ 2020, 2019, 2018 ಈ 2020ರಲ್ಲಿ ಡಿಗ್ರಿನ ನಮ್ಮ ಲಾಸ್ಟ್ ಮೈಸೂರು ಯೂನಿವರ್ಸಿಟಿನಲ್ಲಿ ಕಾಲ್ ಮಾಡಿದ್ದಾರೆ. ಈಗ ಫೈನಲ್ ಇಯರ್ ಯಾರಿದ್ದಾರೆ ಅವ್ರಿಗೆ ಬಹುಶಃ ಇನ್ನು 6 ತಿಂಗಳಾದ ನಂತರ, ಅಂದರೆ ಅಲ್ಲಿಗೆ ಟೈಮ್ ಆಗಿರುತ್ತೆ. ಆದರೆ ಇದೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ದೋಸ್ ಹೂ ಆರ್ ಇನ್ ದ ಫೈನಲ್ ಇಯರ್ ಸೆಮಿಸ್ಟರ್ ಆಫ್ ದರ್ ಗ್ರ್ಯಾಜುಯೇಷನ್ ಮೇ ಆಲ್ಸೋ ಅಪ್ಲೈ ಪ್ರೊವಿಷನಲಿ ಸಬ್ಜೆಕ್ಟ್ ಟು ದ ಕಂಡೀಷನ್ ದ್ಯಾಟ್ if provisionally selected they will have to produce the proof that they have passed the graduation examination on or before the 16th August 2021. ಅಪ್ಲೈ ಮಾಡಲಿಕ್ಕೆ ಫೈನಲ್ ಇಯರ್ ಎಲ್ಲರೂ ಕೂಡ ಎಲಿಜಿಬಲ್, ಆದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಲ್ಲ. ಯಾಕಾಗಲ್ಲ? ಕೋವಿಡಿಂದಾಗಿ ಕಾಲೇಜ್ ಸೆಮಿಸ್ಟರ್ ಸ್ಕೀಮ್ಸ್ ಏನಾಗ್ಬಿಟ್ಟಿದೆ, ಸರ್ಟಿಫಿಕೇಟ್ ಕೊಡುವಂಥದ್ದು, ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳುವಂಥದ್ದು ಎಲ್ಲ 6 ತಿಂಗಳು ಮುಂದಕ್ಕೆ ಹೋಗ್ತಾ ಇದೆ. ಇಲ್ಲ ಅಂದಿದ್ರೆ
ಈ ಮೇ ತಿಂಗಳು ಅಂತಂದರೆ ನಿಮ್ಗೆ ಆಲ್ಮೋಸ್ಟು ಫೈನಲ್ ಇಯರು 6 ಸೆಮಿಸ್ಟರ್ ಮುಗಿದೋಗ್ಬೇಕಿತ್ತು. ಆದರೆ ದುರದೃಷ್ಟವಶಾತ್ ಕೋವಿಡ್ನಿಂದಾಗಿ ಅದು ಸಾಧ್ಯ ಆಗ್ತಿಲ್ಲ. ಬಟ್ ಆದರೆ ಬ್ಯಾಂಕ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಏನು ಕೇಳ್ತಾರೆ ಅಂತ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಯರ್ ಆದರೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಫೈನಲ್ ಇಯರ್ ನೋಡಿದ್ರೆ ತಪ್ಪಿಲ್ಲ. ಆಲ್ರೆಡಿ ಯಾರು ಪಾಸ್ ಆಗಿದ್ದೀರಿ ಅವರು ಅಪ್ಲೈ ಮಾಡಬಹುದು. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ? ದ ಸೆಲೆಕ್ಷನ್ process will consist of online test and the test of specified opted language. ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಪ್ರಿಲಿಮಿನರಿ ಏನಿರುತ್ತೆ ಅಂತ ನೋಡೋದಾದರೆ, ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಕನ್ಸಿಸ್ಟಿಂಗ್ ಆಫ್ ದ ಆಬ್ಜೆಕ್ಟಿವ್ ಟೆಸ್ಟ್. ಒಂದು ತಿಳ್ಕೊಳ್ಳಿ, ಆಫ್ಲೈನ್ ಎಕ್ಸಾಮ್ ಅಂದರೆ ಹೋಗಿ ಕೂತ್ಕೊಂಡು ಅವರನ್ನು ಕ್ವಶನ್ ಪೇಪರ್ ಕೊಡ್ತಾರೆ, ನಾವು ಆನ್ಸರ್ ಸ್ಕ್ರಿಪ್ಟ್ ಇಟ್ಕೊಂಡು ಬರೀತೀವಿ. ಈ ಥರದ್ದು ಬಹಳ ದಿನ ಆಯಿತು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ. ಈಗೆಲ್ಲವೂ ಕೂಡ ಆನ್ಲೈನ್ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಆನ್ಲೈನ್ ಟೆಸ್ಟ್ಗಳನ್ನ ತೆಗೆದುಕೊಳ್ಳುವಂಥದ್ದು, ಆನ್ಲೈನ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆ ಇರ್ಬೋದು, ಲ್ಯಾಂಗ್ವೇಜ್ ಬಗ್ಗೆ ಇರಬಹುದು, ಆಯಿತಾ, ಬೇರೆ ಬೇರೆ ಸ್ಕಿಲ್ಸ್ಗಳ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಇದು ಪ್ರೊಫಿಷಿಯನ್ಸಿ ಟೆಸ್ಟ್ಗಳನ್ನು ತೆಗೆದುಕೊಳ್ತಾ ಇರಬೇಕು. ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಕನ್ಸಿಸ್ಟಿಂಗ್ ಆಫ್ ದ ಆಬ್ಜೆಕ್ಟಿವ್ ಟೆಸ್ಟ್ ಫಾರ್ 100 marks ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್. 100 marks ಇರುತ್ತೆ. ದಿಸ್ ಟೆಸ್ಟ್ ವಿಲ್ ಬಿ ಆಫ್ 1 hour ಡ್ಯೂರೇಷನ್ ಕನ್ಸಿಸ್ಟಿಂಗ್ ಆಫ್ ದ 3 sections ಆ್ಯಸ್ ಫಾಲೋಸ್. 3 ಸೆಕ್ಷನ್ಸ್ ಅಂತ ಏನು ಅಂತ ನೋಡೋಣ. ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ. ಇವೆಲ್ಲವೂ ಡಿಗ್ರಿನಲ್ಲಿ ನೀವು ಆಲ್ರೆಡಿ ಓದಿರ್ತೀರಿ. ಲ್ಯಾಂಗ್ವೇಜ್ ಓದೇ ಇರ್ತೀರಿ. ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಇವೆರಡು QT ಓದಿರ್ತೀರಿ. ಬಹಳ ಸುಲಭ. 30 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 30 ಮಾರ್ಕ್ಸು. 30 ಕ್ವಶನ್ಗೆ 20 ನಿಮಿಷ. ಅಂದರೆ 30 ಮಾರ್ಕ್ಸ್ 30 ಕ್ವಶನ್ಗಳಿಗೆ 20 ನಿಮಿಷ ಟೈಮ್ ಅಂತಂದರೆ ಹಾರ್ಡ್ಲಿ ಒಂದು ಕ್ವಶನ್ಗೆ ನಿಮಗೆ 45 ಸೆಕೆಂಡ್ ಸಿಗುತ್ತೆ. 45 ಸೆಕೆಂಡ್ ಒಳಗೆ ನೀವು ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ಟೆಸ್ಟನ್ನು ಕೂಡ ಬರೆಯೋ ಹಾಗೆ ಇರಬೇಕು. ಅದೇ ರೀತಿ ನ್ಯೂಮರಿಕಲ್ ಎಬಿಲಿಟಿ ನೋಡಿ, 35 ಕ್ವಶನ್ಸು. ಅದೇ ರೀತಿ ಮಾರ್ಕ್ಸು 35 ಇರುತ್ತೆ. ಟೈಮ್ ಡ್ಯೂರೇಷನು 20 ನಿಮಿಷ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಕೇವಲ 40 ಸೆಕೆಂಡ್ ಸಿಗುತ್ತೆ. 40 ಸೆಕೆಂಡ್ ಒಳಗೆ ಕ್ವಶನ್ ಓದಿ ಅರ್ಥ ಮಾಡಿಕೊಂಡು ಆನ್ಸರ್ಸ್ ಏನು ಅಂತಲೂ ನೀವಲ್ಲಿ ಕ್ಲಿಕ್ ಮಾಡೋ ಹಾಗೆ ಇರಬೇಕು. ನಿಮ್ಮ ಆನ್ಸರ್ಸು ರಿಜಿಸ್ಟರ್ ಮಾಡೋ ಹಾಗೆ ಇರಬೇಕು. ಅದೇ ರೀತಿ ರೀಸನಿಂಗ್ ಎಬಿಲಿಟಿ ಕೂಡ ಅಷ್ಟೇ. ನಂಬರ್ ಆಫ್ ಕ್ವಶನ್ಸ್ 35 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸು ನಿಮಗೆ 35 ಇರುತ್ತೆ. ಡ್ಯೂರೇಷನ್ 20 ನಿಮಿಷ. ಇಟ್ ಈಸ್ ಆಲ್ಮೋಸ್ಟ್ ಇನ್ನೂ ಚೆನ್ನಾಗಿ ಹೇಳೋದಾದರೆ ನೀವು ಪ್ರಾಕ್ಟೀಸ್ ಟೈಮಲ್ಲಿ ಕೇವಲ 30 ಸೆಕೆಂಡ್ಸ್ ಒಳಗೆ ಒಂದು ಕ್ವಶನನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಓದಿ ಅರ್ಥ ಮಾಡಿಕೊಂಡು ಆನ್ಸರ್ನೂ ಕಂಡುಹಿಡಿದು ಕ್ಲಿಕ್ ಮಾಡೋಂಗಿರಬೇಕು. ಆವಾಗ ನಿಮಗೆ ಈ 20 ನಿಮಿಷದೊಳಗೆ ಮುಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಕಷ್ಟ. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು. ಸೊ ನಂಬರ್ ಆಫ್ ಕ್ವಶನ್ಸ್ ಟೋಟಲ್ 100 ಆಯಿತು. ಮ್ಯಾಕ್ಸಿಮಮ್ ಮಾರ್ಕ್ಸು ಟೋಟಲ್ 100 ಆಯಿತು. ಡ್ಯೂರೇಷನ್ನು 1 hour ಆ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನು ಅಡಿಷನಲ್ ಇನ್ಫಾರ್ಮೇಷನ್ಸ್ ಇದೆ? ಪ್ರತಿ ಪರೀಕ್ಷೆಯು ಮೇಲೆ ಹೇಳಿದಂತೆ ಪ್ರತ್ಯೇಕ ಸಮಯವನ್ನು ಹೊಂದಿರುತ್ತದೆ. ಒಂದೊಂದಕ್ಕೂ ಸಪ್ರೇಟಾಗಿರುತ್ತೆ ಅಂತ. ಆಬ್ಜೆಕ್ಟಿವ್ ಪರೀಕ್ಷೆಗಳಲ್ಲಿ ತಪ್ಪು ಉತ್ತರಗಳಿಗೆ ನಕಾರಾತ್ಮಕ ಅಂಶ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ಅರ್ಥ. ಅಂದರೆ ನಾವು ತಪ್ಪು ಮಾರ್ಕ್ಸ್ಗಳಿಗೆ ರಾಂಗ್ ಆನ್ಸರ್ಸ್ಗೆ ಒತ್ಬಿಟ್ರೆ ಅದರಲ್ಲಿ 0.25 ಅಂಕವನ್ನು ಅಥವಾ ಮಾರ್ಕ್ಸನ್ನು ಕಟ್ ಮಾಡಿಬಿಡ್ತಾರೆ. ಒಟ್ಟು ಪರೀಕ್ಷೆಗೆ, ವೈಯಕ್ತಿಕ ಪರೀಕ್ಷೆಗೆ ಹಾಗೂ ಅಥವಾ ಕನಿಷ್ಠ ಅರ್ಹತಾ ಅಂಕಗಳನ್ನು ಸೂಚಿಸಲಾಗುವುದಿಲ್ಲ. ಮಿನಿಮಮ್ ಇಷ್ಟೇ ತೊಗೋಬೇಕು ಅಂತಿಲ್ಲ. ಎಲ್ಲರೂ ಎಕ್ಸಾಮ್ ಬರೆಯೋದು, ಓವರಾಲ್ ರ್ಯಾಂಕಿಂಗ್ ಮಾಡ್ತಾರೆ. ಟಾಪ್ ರ್ಯಾಂಕಿಂಗ್ ಯಾರು ಬರ್ತಾರೆ ಅವ್ರುಗಳಿಗೆ ಸೆಲೆಕ್ಷನ್ಗೆ ನೆಕ್ಸ್ಟ್ ಪ್ರೋಸೆಸ್ಗೆ ಕಳಿಸ್ತಾರೆ. ಬ್ಯಾಂಕ್ ನಿರ್ಧರಿಸಿದಂತೆ ಪ್ರತಿ ವಿಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಅಭ್ಯರ್ಥಿಗಳು, ಅಂದರೆ ಖಾಲಿ ಹುದ್ದೆಯ ಸರಿಸುಮಾರು 10 ಪಟ್ಟು ಲಭ್ಯತೆಗೆ ಒಳಪಟ್ಟಿರುತ್ತದೆ. ಅಂದರೆ ಏನು, 5,000 ಪೋಸ್ಟ್ ಇದೆ ಅಂತಂದರೆ ಅಲ್ಲಿಗೆ 1:10, ಒಂದು ಪೋಸ್ಟ್ಗೆ 10 ಜನನ ಅವರು ಶಾರ್ಟ್ ಲಿಸ್ಟ್ ಮಾಡ್ಕೋತಾರೆ ಅಂತ ಅರ್ಥ. ಆ 10 ಜನರೊಳಗೆ ಬಂದು ಆ 10 ಜನದಲ್ಲಿ ಟಾಪ್ 1 ಬರಬೇಕು. ಆವಾಗ ಪಾಸ್ ಆಗುವಂಥದ್ದು. ಒಟ್ಟು ಅಂಕಗಳ ಅವರೋಹಣ ಕ್ರಮದಲ್ಲಿ ಜೋಡಿಸಲಾದ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯಿಂದ ಮುಖ್ಯ ಪರೀಕ್ಷೆಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಅಂದರೆ ಸಿಂಪಲ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರೆಸ್ತಾರೆ. ಒಂದು ಪೋಸ್ಟ್ಗೆ ಅದರಲ್ಲಿ ಮಿನಿಮಮ್ ಟಾಪ್ 10 ಯಾರಿರ್ತಾರೆ ಅವ್ರನ್ನ ತಗೊಳ್ತಾ ಹೋಗ್ತಾರೆ ಅಂತ ಅಷ್ಟೆ ಅರ್ಥ. ಅಂದರೆ ಈಗ 5 ಲಕ್ಷ ಅಪ್ಲಿಕೇಶನ್ಸ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಟೋಟಲ್ ಅಪ್ಲಿಕೇಶನ್ಸ್ 5 ಲಕ್ಷ, ಪೋಸ್ಟ್ ಇರೋದು 5,000 ಅಂತ ಇಟ್ಕೊಳ್ಳಿ. 1:10 ಅಂತಂದರೆ ಎಷ್ಟಾಯಿತು? 1:10 ಅಂದರೆ 50,000 ಜನ ಆಯಿತು. ಸೊ 5 ಲಕ್ಷದಲ್ಲಿ 50,000 ಜನಕ್ಕೆ ಫಿಲ್ಟ್ರ್ ಮಾಡ್ತಾರೆ. ನೆಕ್ಸ್ಟು 50,000 ಅಂತಂದರೆ 1:10 ಆಯಿತು. ನೆಕ್ಸ್ಟ್ ಅದನ್ನ 5,000ಕ್ಕೆ ರಿಡ್ಯೂಸ್ ಮಾಡ್ತಾರೆ ಫೈನಲ್ ಸೆಲೆಕ್ಷನ್ ಅಷ್ಟೊತ್ತಿಗೆ. ಅಲ್ಲಿಗೆ 5 ಲಕ್ಷ ಜನದಲ್ಲಿ 5,000 ಜನಕ್ಕೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಇದೆ ಅಂತ ಅರ್ಥ. ಸೊ ಈ ರೀತಿ ಅರ್ಥ ಮಾಡ್ಕೋಬೋದು. ದೆನ್ ಮೇನ್ ಎಕ್ಸಾಮಿನೇಷನ್ ಏನಿರುತ್ತೆ? ಮೇನ್ ಎಕ್ಸಾಮಿನೇಷನಲ್ಲಿ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ. ಇದು ಅಷ್ಟೇ 200 ಮಾರ್ಕ್ಸ್ಗಿದು. ದ ಸ್ಟ್ರಕ್ಚರ್ ಆಫ್ ದ ಆನ್ಲೈನ್ ಎಕ್ಸಾಮ್ ವುಡ್ ಬಿ ಆ್ಯಸ್ ಫಾಲೋಸ್. ಈಚ್ ಟೆಸ್ಟ್ will have a separate timing as mentioned above. There will be negative marks for wrong answers in the objective test. ಇಲ್ಲೂ ಅಷ್ಟೇ ನೆಗೆಟಿವ್
ಮಾರ್ಕ್ಸ್ ಆಬ್ಜೆಕ್ಟಿವ್ ಟೈಪಲ್ಲಿ ರಾಂಗ್ ಆನ್ಸರ್ ಕೊಟ್ಬಿಟ್ರೆ ಮಾರ್ಕ್ಸ್ಗಳನ್ನು ಕಟ್ ಮಾಡ್ತಾರೆ, ಸರಿ ಇರೋದ್ರಲ್ಲಿ ಕಟ್ ಮಾಡ್ಕೋತಾರೆ. ಸೊ 0.25 ಮಾರ್ಕ್ಸನ್ನು ಕಟ್ ಮಾಡ್ಕೊಳ್ತಾರೆ ಅಂತ ಒಂದಕ್ಕೆ. ಸೊ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರೋದ್ರಲ್ಲಿ 200 ಮಾರ್ಕ್ಸು. 200 ಆಗೋದ್ರಿಂದ ಇಲ್ಲಿ 2 hours 40 minutes. ಸೊ ಟೈಮ್ ಡ್ಯೂರೇಷನ್ ಜಾಸ್ತಿ ಕೊಟ್ಟಿದ್ದಾರೆ, ಟಫ್ ಆಗಿರುತ್ತೆ ಸ್ವಲ್ಪ. 4 ಡಿವಿಷನ್ನ ಮಾಡ್ಕೊಂಡಿದ್ದಾರೆ ಒಟ್ಟಿಲ್ಲಿ. ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ತಿಳ್ಕೊಳ್ತಾರೆ. ದೆನ್ ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್. ಸೊ ಇಷ್ಟು ಇರುತ್ತೆ. ನಂಬರ್ ಆಫ್ ಕ್ವೆಶನ್ಸ್ ಹೇಗಿದೆ ಅಂತ ನೋಡ್ಕೊಳ್ಳೋದಾದರೆ, ನಂಬರ್ ಆಫ್ ಕ್ವೆಶನ್ಸ್ ಟೋಟಲ್ ಕ್ವೆಶನ್ಸ್ ವಿಲ್ ಬಿ 190. 2 hours 40 minutes ಅಂತಂದರೆ 2 hours ಎಷ್ಟು ನಿಮಿಷ ಆಯಿತು? 2 hours ಅಂತಂದರೆ 60 + 60 120 ನಿಮಿಷ + 40 120 + 40 ಈಸ್ 160. ಟೋಟಲ್ ಡ್ಯೂರೇಷನ್ ಕೊಡೋದು 160 minutes. 160 minutesಗೆ ನೀವು 190 ಕ್ವೆಶನ್ಸ್ಗೆ ಅಟೆಂಡ್ ಮಾಡಬೇಕು. ಅಲ್ಲಿಗೆ 160ಗೆ 190 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು ಅಂತಂದರೆ ಒಂದು ಕ್ವೆಶನ್ಸ್ಗೆ ಮ್ಯಾಕ್ಸಿಮಮ್ ಟೈಮ್ ಸಿಗುವಂಥದ್ದು 45 seconds ಮಾತ್ರ. ಈ ಕ್ಯಾಲ್ಕುಲೇಷನ್ ಅರ್ಥ ಆಯಿತು ಅಂತ ಭಾವಿಸ್ಕೊತೀನಿ. ಅದೇ ರೀತಿ ಮಾರ್ಕ್ಸ್ ಎಷ್ಟೆಷ್ಟಿದೆ ಅಂತ ನೋಡಿದ್ರೆ, ನಂಬರ್ ಆಫ್ ಕ್ವೆಶನ್ಸ್ 50 ಕ್ವೆಶನ್ಸು 50 ಮಾರ್ಕ್ಸು, 40 ಕ್ವೆಶನ್ನು 40 ಮಾರ್ಕ್ಸು. ಅಲ್ಲಿಗೆ ಈಕ್ವಲ್ ಆಗಿದೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಷ್ಟೇ 50 ಕ್ವೆಶನ್ಸು 50 ಮಾರ್ಕ್ಸು, ರೀಸನಿಂಗ್ ಎಬಿಲಿಟಿನೂ ಅಷ್ಟೇ 50 ಕ್ವೆಶನ್ಸು 50 ಮಾರ್ಕ್ಸು. ಸೊ ಅಲ್ಲಿಗೆ ಎಲ್ಲನೂ ನಾವು ಒಟ್ಟಾರೆ ನೋಡಿದಾಗ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ 190, ಟೋಟಲ್ ಡ್ಯೂರೇಷನ್ 2 hours 40 minutes, ಅಂದರೆ ಇಟ್ ಈಸ್ ಈಕ್ವಲ್ ಟು 2 hours 40 minutes, ಅಂದರೆ 120 + 40 ಒಟ್ಟು 160 minutes ಸಿಗುತ್ತೆ ಅಂತ. ಸೊ ತುಂಬ ಕೇರ್ಫುಲ್ಲಾಗಿ ರೆಡಿ ಆಗಬೇಕಾಗತ್ತೆ. ಪೇ ಸ್ಕೇಲ್ ಏನಿರುತ್ತೆ ಅಂತ ನೋಡಿದ್ರೆ, ಕ್ಲರಿಕಲ್ ಗ್ರೇಡ್ಗೆ 17,900 ಡ್ಯಾಶ್ ಹಾಕ್ಬಿಟ್ಟು 1,000 ರೂಪಾಯಿ ಡ್ಯಾಶ್ ಹಾಕ್ಬಿಟ್ಟು 20,900 ರೂಪಾಯಿ ಡ್ಯಾಶ್ 1,230 ಡ್ಯಾಶ್ 3 24,590. ಏನು ಸರ್ ಇದು ಈ ಥರ ಇದೆ, ಹೆಂಗೆ ಅರ್ಥ ಮಾಡ್ಕೋಬೇಕು? ಬಹುಶಃ ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಪೇ ಸ್ಕೇಲನ್ನು ಇಲ್ಲಿ ಹೇಳ್ಕೊಟ್ಟಿರ್ತೀವಿ. ಅಂದರೆ ಅರ್ಥ, ನೀವು ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆದಾಗ ನಿಮಗೆ ಫಸ್ಟು ಬೇಸಿಕ್ ಎಷ್ಟಿರುತ್ತೆ ಅಂತಂದರೆ 17,900 ರೂಪಾಯಿ ಇರುತ್ತೆ, 17,900. ಅದೇನು ಸರ್ ಡ್ಯಾಶ್ 1,000/3 ಅಂದರೆ ಅರ್ಥ ಏನು? ಅಂದರೆ ಪ್ರತಿ ವರ್ಷ ನಿಮಗೆ ಆ್ಯನ್ಯುವಲ್ ಇಂಕ್ರಿಮೆಂಟು 1,000 ಜಾಸ್ತಿ ಮಾಡ್ತಾರೆ ಅಂತ ಅರ್ಥ. 1,000 ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ವರ್ಷ ಆ ಥರ? 3 ವರ್ಷ 1,000 ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಸ್ಯಾಲ್ರಿ ಯಾವಾಗ ನಿಮ್ಮದು 20,900 ರೂಪಾಯಿ ಆಗುತ್ತೆ, ಆವಾಗ ನಿಮಗೆ ಆ್ಯನ್ಯುವಲ್ ಇಂಕ್ರಿಮೆಂಟು ನೆಕ್ಸ್ಟು 3 ಇಯರ್ಸ್ಗೆ, ಅಂದರೆ 4, 5, 6ನೇ ವರ್ಷಕ್ಕೆ 1,230 ರೂಪಾಯಿ 3 ವರ್ಷ ಇಂಕ್ರಿಮೆಂಟ್ ಕೊಡ್ತಾರೆ ಜಾಸ್ತಿ ಅಂತ. ಅದಾದಮೇಲೆ ನೆಕ್ಸ್ಟು 4 ಇಯರ್ಸ್, ಅಂದರೆ 7ನೇ ವರ್ಷ, 8, 9, 10ನೇ ವರ್ಷಕ್ಕೆ ನಿಮಗೆ 1,490 ರೂಪಾಯಿ ಇಂಕ್ರಿಮೆಂಟ್ ಕೊಡ್ತಾರೆ ಅಂತ. ಅದಾದಮೇಲೆ ನೆಕ್ಸ್ಟ್ 7 ಇಯರ್ಸ್, ಅಂದರೆ 17 ವರ್ಷ, 11ರಿಂದ 17ನೇ ವರ್ಷದ ತನಕ 1,730 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತ ಅರ್ಥ. ಇದೇ ರೀತಿ ನಡ್ಕೊಂಡು ಹೋಗುತ್ತೆ. ಇದು ಈಗಿರುವಂಥ ಸ್ಟ್ರಕ್ಚರು. ಆನಂತರ ನಮಗೆ ಕಾಲಾನಂತರದಲ್ಲಿ ಸ್ಯಾಲ್ರಿ ರಿವೈಸ್ ಆಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬೇಸಿಕ್ ಪೇ, ಸ್ಟಾರ್ಟಿಂಗ್ ಬೇಸಿಕ್ ಪೇ ವಿಲ್ ಬಿ ಅರೌಂಡ್ 19,900, ಅಂದರೆ ರಫ್ಲಿ ಅರೌಂಡ್ 20,000 ಅಂತ ಅನ್ಕೋಬೋದು. 17,900 ಪ್ಲಸ್ 2 ಅಡ್ವಾನ್ಸ್ ಇಂಕ್ರಿಮೆಂಟ್ಸ್ ಅಡ್ಮಿಸಿಬಲ್ ಟು ದ ಗ್ರ್ಯಾಜುಯೇಟ್ಸ್. ಸೊ ಡಿಗ್ರಿನ ಪಾಸ್ ಮಾಡ್ಕೊಂಡಿದ್ದು ಜಾಯ್ನ್ ಆಗ್ತಿರೋದ್ರಿಂದ 2 ಅಡ್ವಾನ್ಸ್ ಇಂಕ್ರಿಮೆಂಟ್, ಅಂದರೆ ನಿಮ್ಗೆ ಅಲ್ಲಿಗೆ 2 ಅಡ್ವಾನ್ಸ್ ಇಂಕ್ರಿಮೆಂಟ್ ಅಂದರೆ ಏನು? 17,900 ರೂಪಾಯಿ ಪ್ಲಸ್ 2,000 ರೂಪಾಯಿ ಅಡ್ವಾನ್ಸ್ ಇಂಕ್ರಿಮೆಂಟು. ಸೊ ಸ್ಟಾರ್ಟಿಂಗಲ್ಲೇ ಬೇಸಿಕ್ ಪೇನೇ 20,000 ಬರುತ್ತೆ. ಅದ್ರ ಮೇಲೆ DA ಎಲ್ಲ ಕ್ಯಾಲ್ಕುಲೇಷನ್ ಆಗೋದ್ರಿಂದ ನಿಮಗೆ ಟೋಟಲ್ ಅರೌಂಡ್ 30,000 ರೂಪಾಯಿ ತನಕ ಸಿಗೋ ಸಾಧ್ಯತೆಗಳಿದೆ ಅಂತ. ಎಮಾಲ್ಯುಮೆಂಟ್ಸ್ ಅಲ್ಲಿ ನೋಡಿ, ದ ಟೋಟಲ್ ಸ್ಟಾರ್ಟಿಂಗ್ ಎಮಾಲ್ಯುಮೆಂಟ್ಸ್ ಆಫ್ ಎ ಕ್ಲರಿಕಲ್ ಕೇಡರ್ ಎಂಪ್ಲಾಯಿ ಪೇಯಬಲ್ ಅಟ್ ದ ಮೆಟ್ರೋ ಲೈಕ್ ಮುಂಬೈನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಾರೆ. ಇದು 29,000 ಪರ್ ಮಂತ್ ಅಂತ, ಇನ್ಕ್ಲೂಸಿವ್ ಆಫ್ DA ಎಲ್ಲ ಸೇರಿ, ಆ್ಯಂಡ್ ಅದರ್ ಅಲಯನ್ಸಸ್ ಅಟ್ ದ ಕರೆಂಟ್ ರೇಟ್, ಈಗಿರೋ ದರದಲ್ಲಿ, ಆ್ಯಂಡ್ 2 ಅಡಿಷನಲ್ ಇಂಕ್ರಿಮೆಂಟ್ಸ್ ಫಾರ್ ನ್ಯೂಲಿ ರೆಕ್ರೂಟೆಡ್ ಗ್ರ್ಯಾಜುಯೇಟ್ ಜೂನಿಯರ್ ಅಸೋಸಿಯೇಟ್ಸ್. ಅಲೋಯನ್ಸಸ್ ಮೇ ವೇರಿ ಡಿಪೆಂಡಿಂಗ್ ಅಪಾನ್ ದ ಪ್ಲೇಸ್ ಆಫ್ ಪೋಸ್ಟಿಂಗ್. ಇದು ಸ್ವಲ್ಪ ಬದಲಾಗುತ್ತೆ ಅಂತ. ಈಗ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸ್ವಲ್ಪ DA ಜಾಸ್ತಿ ಇರುತ್ತೆ, ಹಾಗಾಗಿ ಸಂಬಳ ಜಾಸ್ತಿ ಬರುತ್ತೆ, ಡಿಯರ್ನೆಸ್ ಅಲೋಯನ್ಸ್ ಜಾಸ್ತಿ ಇರೋದ್ರಿಂದ. ಬೇರೆ ಸಿಟಿಗಳಲ್ಲಿ ಹಾಕಿದಾಗ 1,000-2,000 ರೂಪಾಯಿ ಕಮ್ಮಿ ಆಗಬಹುದು, ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಇಂಟಿಮೇಷನ್ ಚಾರ್ಜ್ ವಿಚ್ ಇಸ್ ನಾಟ್ ರೀಫಂಡಬಲ್. ಒಂದು ಸರಿ ಕಟ್ಟಿದ್ರೆ ಇಲ್ಲ ಅಂತ ನೋಡಿ. ಎಷ್ಟು ಇದಿದೆ ಅಂತಂದರೆ, SC ST ಅವ್ರಿಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗಳಿಗೆ, ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇಲ್ಲ. ಆದರೆ ಜನರಲ್ ಮತ್ತು OBC ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, ಅಂದರೆ ಯಾರು ಇದನ್ನು ಕೊಡ್ತಾರೆ, ಇನ್ಕಮ್ ಸರ್ಟಿಫಿಕೇಟನ್ನು ಕೊಡ್ತಾರೆ, ಅವ್ರಿಗೆ ಜಸ್ಟ್ 750 ರೂಪೀಸ್. ಆಯಿತಾ? 750 ರೂಪೀಸ್ ಅಪ್ಲೈ ಮಾಡಿ ನೀವು ಚೆನ್ನಾಗಿ ಓದಿ ಎಕ್ಸಾಮಿನೇಷನ್ ತೊಗೊಂಡ್ರೆ 1 ತಿಂಗಳಿಗೆ ನಿಮಗೆ 30,000 ರೂಪಾಯಿ ಸಂಬಳ ಬರುತ್ತೆ ಅಂತ ಅರ್ಥ. ಇದೇನೇನು ಅಲ್ಲ,
ಸೊ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಎಲಿಜಿಬಲ್ ಇರುವಂಥವ್ರು. ಅಪ್ಲಿಕೇಶನ್ ಹಾಕೋದು ಹೇಗೆ? ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್, ಎಲ್ಲ ಆನ್ಲೈನ್ ಇರುತ್ತೆ. ವೆಬ್ಸೈಟಲ್ಲಿ ಹೋಗಿ ಅಲ್ಲೇ ಅಪ್ಲಿಕೇಶನ್ ವಿಂಗಲ್ಲಿ ಹಾಕ್ಕೋಬೇಕು. ಅಪ್ಲೈ ಆನ್ಲೈನ್ ಆ್ಯಂಡ್ ನೋ ಅದರ್ ಮೋಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್. ನಾವು ಲೆಟರ್ ಬರೆದ್ಬಿಟ್ಟು ಪ್ರಿಂಟ್ಔಟ್ ತೆಗೆದುಬಿಟ್ಟು ಎಲ್ಲ ಫೋಟೋ ಅಂಟಿಸ್ಬಿಟ್ಟು ಕಳಿಸ್ಕೊಟ್ರೆ ಅದು ಈಸ್ ನಾಟ್ ಎಲಿಜಿಬಲ್. ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ರಿಜಿಸ್ಟರ್ ದೆಮ್ಸೆಲ್ಸ್ ಆನ್ಲೈನ್ ಥ್ರೂ ದ ಬ್ಯಾಂಕ್ಸ್ ವೆಬ್ಸೈಟಲ್ಲೇ ಹೋಗಿ ಮಾಡ್ಕೋಬೇಕು ಅಂತ ಅರ್ಥ. ಹೆಲ್ಪ್ ಡೆಸ್ಕ್ ಗೊತ್ತಾಗಲಿಲ್ಲ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪೇಮೆಂಟ್ ಮಾಡೋದು, ಫೀಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗಲಿಲ್ಲ. ಅವಾಗ ಹೇಗೆ ಅಂತಂದರೆ ಒಂದು ಟೆಲಿಫೋನ್ ನಂಬರ್ ಕೊಟ್ಟಿದ್ದಾರೆ ನೋಡಿ, 022-2282-0427. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರ್ತಾರೆ. ಅಥವಾ ನೀವು ವೆಬ್ಸೈಟಲ್ಲಿ ನೀವು ಇಮೇಲನ್ನು ಕೂಡ ಕಳಿಸ್ಬೋದಾಗಿರುತ್ತೆ. ಕ್ಯಾಂಡಿಡೇಟ್ಸ್ ವಿಸಿಟ್ ಬ್ಯಾಂಕ್ ವೆಬ್ಸೈಟ್ ಅಲ್ಲೋದ್ರೆ ನೀವು ಕ್ವೈರಿ ಸೆಕ್ಷನ್ ಇರುತ್ತೆ, ಕಾಂಟ್ಯಾಕ್ಟ್ ಅಂತ, ಅಲ್ಲೋಗಿ ನೀವು ಇಮೇಲ್ ಐಡಿನಲ್ಲಿ ತೊಗೊಂಡು ನಿಮ್ಮ ಡೀಟೇಲ್ಸ್ ಏನಿದೆ ಹಾಕಿದ್ರೆ ಅವ್ರು ತಕ್ಷಣ ರಿಪ್ಲೈ ಮಾಡ್ತಾರೆ ನಿಮಗೆ ಅಂತ ಅರ್ಥ. ಸೊ 22 ಟೆಸ್ಟ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ, ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ. ನಾವು ಮೈಸೂರು ರೀಜನ್ ಆದ್ದರಿಂದ ಮೈಸೂರಿನಲ್ಲಿ ಖಂಡಿತ ಇದೆ. ಸೊ ಚಾಮರಾಜನಗರದವರು ಒಟ್ಟಿಗೆ ಓದ್ಬಿಡ್ತೀನಿ ಒಂದು ಕಡೆಯಿಂದ. ಬಳ್ಳಾರಿ, ಬೆಂಗಳೂರು, ಬೆಳಗಾಂ, ದಾವಣಗೆರೆ, ಗುಲ್ಬರ್ಗ, ಹಾಸನ, ಹುಬ್ಳಿ, ಧಾರವಾಡ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸೊ ಅಲ್ಲಿಗೆ ಮೈಸೂರು, ಚಾಮರಾಜನಗರ ಡಿಸ್ಟಿಕ್ ಅವರು ಮೈಸೂರು ಸೆಂಟರ್ನ ತೆಗೆದುಕೊಳ್ಬಹುದು ಅಂತ ಆಯಿತು. ಫಾರ್ ಮೋರ್ ಇನ್ಫಾರ್ಮೇಷನ್ ವಿಸಿಟ್ ಆ್ಯಂಡ್ ಫಿಲ್ ದ ಗೂಗಲ್ ಫಾರ್ಮ್ ದ ಲಿಂಕ್ ಫಾರ್ ಅಪ್ಲೈ. DC ವೆಬ್ಸೈಟಲ್ಲಿ ಕೂಡ ಇದ್ರ ಬಗ್ಗೆ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಆ ಬ್ಲಾಗ್ ಕೆಳಗಡೆ ಇಲ್ಲಿ ವಿಸಿಟನ್ನು ಕೊಟ್ಟಿದ್ದೀನಿ, ಇದು ಬ್ಲಾಗ್ದು ಅಡ್ರೆಸ್ ಕೊಟ್ಟಿದ್ದೀನಿ, ಅದನ್ನು ಹೊಡೆದು ನೀವು ಅಲ್ಲಿಗೆ ವಿಸಿಟ್ ಮಾಡಬಹುದು. ಸೊ ಅಲ್ಲಿಗೆ ಈ SBI ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್, ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ಈ ಒಂದು ಶಾರ್ಟ್ ವಿಡಿಯೋನ ಕೆರಿಯರ್ ಗೈಡೆನ್ಸ್ ಮತ್ತು ಪ್ಲೇಸ್ಮೆಂಟ್ ಸೆಲ್ ವತಿಯಿಂದ ಪ್ಲೇಸ್ಮೆಂಟ್ ಆಫೀಸರ್ ಆದಂತಹ ನಾನು ಅಂದರೆ ಡಾಕ್ಟರ್ ನಿರಂಜನ್ ಬಾಬು HS ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾಡಿರುವಂಥದ್ದು. ಸೊ ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ರಿ ನಮ್ಮ ಕಾಲೇಜಲ್ಲಿ ಅಥವಾ ಅಕ್ರಾಸ್ ಕರ್ನಾಟಕ, ಅವರು ಈ ವಿಡಿಯೋನ ನೋಡಬಹುದು. ಇದರ ಮಾಹಿತಿನ ಪಡೆದುಕೊಂಡು, ಅಥವಾ ಯಾರು ಇನ್ನೂ ಎಲಿಜಿಬಲ್ ಪಡ್ಕೊಳ್ಬೇಕಾಗಿದೆ ಅಂದರೆ ಯಾರು ಈಗ ಫೈನಲ್ ಇಯರ್ನಲ್ಲಿದ್ದೀರಿ ಅಥವಾ ಫೈನಲ್ ಇಯರ್ ಈಗ ಇನ್ನೂ ಡಿಗ್ರಿ ಪಡ್ಕೊಳ್ಳೋಕೆ ಆಗಿಲ್ಲ, ಅವರು ಕೂಡ ಒಂದು ರಿಕ್ರೂಟ್ಮೆಂಟ್ ಹೇಗೆ ನಡೆಯುತ್ತೆ, ಏನೇನು ಅಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಸ್ಯಾಲ್ರಿ ಎಷ್ಟಿರುತ್ತೆ, ಟೆಸ್ಟ್ ಸೆಂಟರ್ಸ್ ಎಲ್ಲಿರುತ್ತೆ, ಮತ್ತು ಸಿಲೆಬಸ್ ಏನು, ಮತ್ತು ಎಲಿಜಿಬಲ್ ಕಂಡೀಷನ್ಸ್ ಏನು, ಸಂಬಳ ಎಷ್ಟು ಬರುತ್ತೆ, ಇದೆಲ್ಲ ಮಾಹಿತಿಗಳು ತಿಳಿಯುತ್ತೆ. ಹಾಗಾಗಿ ಈ ವಿಡಿಯೋನ ನೀವು ನೋಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಬೇರೆ ಉತ್ತಮವಾದಂತಹ ಅಪ್ಡೇಟ್ಸ್ ಇರುವಂಥ ವೀಡಿಯೋಸು ಸಿಗ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಬಾಬು HS, ದ ಪ್ಲೇಸ್ಮೆಂಟ್ ಆಫೀಸರ್. ಥ್ಯಾಂಕ್ ಯು.